ನನ್ನ ಹಣೆಬರಹವೇ ಸರಿಯಿಲ್ಲ ಎಂದೆನಿಸಿದಾಗ ಈ ಮಾತನ್ನು ನೆನಪಿಡಿ. ಇದು ಏಕೆ ಸಂಭವಿಸಿತ್ತು ಎಂದು ಕೇಳುವುದನ್ನು ನಿಲ್ಲಿಸಿ, ಬದಲಿಗೆ ದೇವರು ಇದರ ಮೂಲಕ ನನ್ನೊಳಗೆ ಏನು ಬೆಳೆಯಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಕೇಳಿ. ಅವರು ನನ್ನನ್ನು ಏಕೆ ತೊರೆದರು ಎಂದು ಕೇಳುವುದನ್ನು ನಿಲ್ಲಿಸಿ, ಬದಲಿಗೆ ದೇವರು ನನ್ನ ಜೀವನದಲ್ಲಿ ಯಾರ ಬರುವಿಕೆಗಾಗಿ ಸ್ಥಳಾವಕಾಶ ನೀಡುತ್ತಿದ್ದಾನೆ ಎಂದು ಕೇಳಿ. ಏನು ಏಕೆ ಬದಲಾಗುತ್ತಿಲ್ಲ ಎಂದು ಕೇಳುವುದನ್ನು ನಿಲ್ಲಿಸಿ, ಬದಲಿಗೆ ದೇವರು ಹೊರಭಾಗವನ್ನು ಬದಲಾಯಿಸುವ ಮೊದಲು ನನ್ನೊಳಗೆ ಏನು ಬದಲಾಯಿಸುತ್ತಿದ್ದಾನೆ ಎಂದು ಕೇಳಿ. ನಾನೇ ಏಕೆ ಎಂದು ಕೇಳುವುದನ್ನು ನಿಲ್ಲಿಸಿ, ಬದಲಿಗೆ ಈ ಬಿರುಗಾಳಿಯ ಮೂಲಕ ದೇವರು ನನ್ನಲ್ಲಿ ಯಾವ ಶಕ್ತಿಯನ್ನು ಬಹಿರಂಗಪಡಿಸುತ್ತಿದ್ದಾನೆ ಎಂದು ಕೇಳಿ. ಅದು ಏಕೆ ಕೊನೆಗೊಂಡಿತು ಎಂದು ಕೇಳುವುದನ್ನು ನಿಲ್ಲಿಸಿ, ಬದಲಿಗೆ ದೇವರು ನನ್ನನ್ನು ಯಾವ ಆರಂಭಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ ಎಂದು ಕೇಳಿ. ನೀನು ಲೋಕದ ಮಾತುಗಳಿಗೆ ಬದಲಾಗಬೇಡ, ನಿನ್ನ ಆತ್ಮದ ಧ್ವನಿಗೆ ಬದಲಾಗು. ಲೋಕ ಒಂದು ದಿನ ನಿನ್ನನ್ನು ಹೊಗಳುತ್ತೆ, ಮತ್ತೊಂದು ದಿನ ನಿಂದಿಸುತ್ತೆ, ಆದರೆ ಆತ್ಮದ ಧ್ವನಿ ಎಂದಿಗೂ ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸುವುದಿಲ್ಲ. ಲೋಕ ನಿನ್ನ ಬಗ್ಗೆ ಏನು ಅನ್ನುತ್ತದೆ ಎಂಬುವುದು ಇಂದು ಬದಲಾಗಬಹುದು, ನಾಳೆ ಮರೆಯಾಗಬಹುದು, ಆದರೆ ನಿನ್ನ ನಂಬಿಕೆ ನಿನ್ನ ಜೊತೆ ಬದುಕಿ ನಿನ್ನ ಜೊತೆ ಸಮಾಧಿಯಾಗುವವರೆಗೆ ಇರುತ್ತದೆ. ನೀನು ಮಾಡಿದ ಒಳ್ಳೆಯ ಕೆಲಸವನ್ನು ಯಾರಾದರೂ ಕಾಣದೆ ಹೋಗಬಹುದು, ಆದರೆ ಭಗವಂತನು ಅದನ್ನು ತಪ್ಪಿಸುವುದಿಲ್ಲ. ಅವನ ತೀರ್ಪು ನಿಧಾನ, ಆದರೆ ನ್ಯಾಯಸಮ್ಮತ. ಮನುಷ್ಯನ ಹುಟ್ಟು ದಿವ್ಯವಾಗಿದ್ದರೂ ಅವನು ಮಾಡುವ ದುಷ್ಕರ್ಮಗಳಿಂದ ಆ ದಿವ್ಯತೆಯು ನಷ್ಟವಾಗುತ್ತೆ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ, ಹಣ ಬಂದರೆ ಸರಳವಾಗಿರಿ, ಕೋಪಗೊಂಡಾಗ ಶಾಂತವಾಗಿರಿ. ಯಾವುದೇ ವ್ಯಕ್ತಿಯ ಬಗ್ಗೆ ಅತಿಯಾದ ಬಾಂಧವ್ಯ ಹಾನಿಕಾರಕ, ಏಕೆಂದರೆ ಬಾಂಧವ್ಯವು ನಿರೀಕ್ಷೆಗಳಿಗೆ ಕಾರಣವಾಗುತ್ತೆ ಮತ್ತು ನಿರೀಕ್ಷೆಗಳು ದುಃಖಕ್ಕೆ ಕಾರಣವಾಗುತ್ತೆ. ವಾಸ್ತವ ಹೇಗಿದೆಯೋ ಹಾಗೆಯೇ ಅದನ್ನು ಎದುರಿಸಿ, ಅದು ಹೀಗಿರಬೇಕಿತ್ತು ಹಾಗಿರಬೇಕಿತ್ತು ಅಂತ ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದಾಗಿದ್ದರೂ ಅದನ್ನು ಸಹನೀಯಗೊಳಿಸುವುದೇ ಬದುಕಿನಲ್ಲಿ ಅಡಗಿರುವ ಸ್ವಾರಸ್ಯ. ಜೀವಂತವಿರುವಾಗಲೇ ಮನೆಯ ಒಳಗೆ ಕರೆಯುತ್ತಾರೆ, ಸತ್ತ ಮನುಷ್ಯನ ದೇಹವನ್ನು ಮನೆಯಿಂದ ಹೊರಗೆ ಇಡುತ್ತಾರೆ. ತಿಳಿಯಿರಿ, ಬೆಲೆ ಇರುವುದು ಆತ್ಮಕ್ಕೆ ಹೊರತು ದೇಹಕ್ಕಲ್ಲ. ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ. ಜೀವನದ ಯಾವುದೇ ಸವಾಲಿಗೆ ಮನುಷ್ಯನ ಪ್ರಶಾಂತ ಮನಸ್ಸೇ ಅಂತಿಮ ಅಸ್ತ್ರ. ನಿನ್ನ ಮೇಲೆ ಕಲ್ಲು ಎಸೆದವರ ಮೇಲೆ ಕೋಪಗೊಳ್ಳಬೇಡ, ಅವರನ್ನು ಕ್ಷಮಿಸು, ಯಾಕೆಂದರೆ ಅವರು ಎಸೆದ ಕಲ್ಲಿನಿಂದ ನೀನು ನಿನ್ನ ಕನಸುಗಳ ಮನೆ ಕಟ್ಟಬಹುದು. ಯಾರು ನಿನ್ನನ್ನು ನಂಬುವುದಿಲ್ಲವೋ ಅವರಿಗೆ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡ. ನಿನ್ನ ಕೆಲಸವೇ ನಿನ್ನ ಧ್ವನಿಯಾಗಲಿ, ಅದು ಒಂದು ದಿನ ಎಲ್ಲರಿಗೂ ಕೇಳಿಸುತ್ತದೆ. ನಿನ್ನ ಮಾರ್ಗದಲ್ಲಿ ಅಡ್ಡಿ ಬಂದಾಗ ಅದು ನಿನ್ನ ಗುರಿ ತಪ್ಪಿದೆ ಎನ್ನುವುದಲ್ಲ, ಅದು ನಿನ್ನ ಶಕ್ತಿ ಪರೀಕ್ಷಿಸಲು ಬಂದಿರುವ ದೇವರ ಸಂದೇಶ. ಹೆದರಬೇಡ, ನಿಲ್ಲಬೇಡ. ನಿನ್ನ ಹೆಜ್ಜೆಗಳ ಶಬ್ದವೇ ಕಾಲದ ಪುಸ್ತಕದಲ್ಲಿ ನಿನ್ನ ಕತೆ ಬರೆಯುತ್ತದೆ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತೆ, ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತೆ. ಲಾಭಕ್ಕಿಂತ ಕರ್ತವ್ಯ ಮುಖ್ಯ, ಮಾತಿಗಿಂತ ಕೃತಿ ಮುಖ್ಯ, ಜಯಕ್ಕಿಂತ ಸಾಧನೆ ಮುಖ್ಯ, ಆದರೆ ವಿಶ್ವ ಪರಿವರ್ತನೆಗೆ ಭಗವಂತನ ನೆನಪೇ ಮುಖ್ಯ. ಜೀವನದಲ್ಲಿ ಕಷ್ಟಗಳು ಅಂತ ಬರಲೇಬೇಕು, ಆಗಲೇ ಗೊತ್ತಾಗುವುದು ಯಾರು ಕೈ ಹಿಡಿತಾರೆ ಯಾರು ಕೈ ಬಿಡ್ತಾರೆ ಅಂತ. ನಿನ್ನ ಕಷ್ಟದ ನಂತರ ಖಂಡಿತ ನಿನ್ನ ಜೀವನ ಇನ್ನಷ್ಟು ಸುಂದರವಾಗುತ್ತೆ. ಇದು ನಿನ್ನ ಜೀವನದ ಒಂದು ಸಣ್ಣ ಹಂತವಷ್ಟೇ. ಸಮಯ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತದೆ. ಈ ಕಷ್ಟದಿಂದ ಹೊರಬಂದಾಗ ನೀನು ಇನ್ನಷ್ಟು ಬಲಶಾಲಿಯಾಗುತ್ತೀಯ. ನಂಬಿಕೆ ಇಡು. ಲೋಕ ನಿನ್ನನ್ನು ಹೇಗೆ ನೋಡುತ್ತದೆ ಎಂಬುವುದು ಮುಖ್ಯವಲ್ಲ, ನೀನು ನಿನ್ನನ್ನು ಹೇಗೆ ನೋಡುತ್ತೀಯ ಎಂಬುವುದೇ ಮುಖ್ಯ. ಆತ್ಮ ಗೌರವ ಕಳೆದುಕೊಂಡರೆ ಎಲ್ಲ ಜಯವು ಸೋಲಾಗಿ ತೋರುತ್ತದೆ. ಮನುಷ್ಯನು ಹೊಗಳಿಕೆಯಲ್ಲಿ ಬೆಳೆಯುವುದಿಲ್ಲ, ಅವನು ತೊಂದರೆಯಲ್ಲಿ ಬಲಿಷ್ಠನಾಗುತ್ತಾನೆ. ಆದ್ದರಿಂದ ಕಷ್ಟವನ್ನು ದಂಡನೆ ಎಂದುಕೊಳ್ಳಬೇಡ, ಅದು ನಿನ್ನ ಬಲವನ್ನು ಕಟ್ಟುವ ತರಬೇತಿ. ಯೋಗ ಕರ್ಮಸು ಕೌಶಲಂ, ಕೆಲಸವನ್ನು ನಿಪುಣತೆಯಿಂದ ಶ್ರದ್ಧೆಯಿಂದ ಮಾಡುವುದೇ ಯೋಗ. ವಿವರಣೆ: ಅರ್ಧ ಮನಸ್ಸಿನಿಂದ ಮಾಡಿದ ಕೆಲಸ ಪ್ರಯೋಜನ ನೀಡುವುದಿಲ್ಲ. ಪ್ರಯತ್ನ ನಿನ್ನ ಕೈಯಲ್ಲಿದೆ, ಫಲ ದೇವರ ಕೈಯಲ್ಲಿದೆ. ನೀವು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಅದರ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಫಲಿತಾಂಶ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ, ನಿಮ್ಮ ಕರ್ತವ್ಯದ ಮೇಲೆ ಮಾತ್ರ ಗಮನವಿರಲಿ. ಸೂರ್ಯನಂತೆ ಬದುಕಿ, ನಿಮ್ಮ ಬೆಳಕನ್ನು ನೀವೇ ಹೊತ್ತೊಯ್ಯಬೇಕು. ಬೇರೆಯವರ ಬೆಳಕಿಗಾಗಿ ಕಾಯಬೇಡಿ. ನಿಮ್ಮ ಬದುಕು ನಿಮ್ಮದೇ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ. ಬೇರೆಯವರ ಮೇಲೆ ಅವಲಂಬಿತವಾಗದೆ ಸ್ವಂತ ಪ್ರಯತ್ನದಿಂದ ಯಶಸ್ಸನ್ನು ಸಾಧಿಸಿ. ನಾಳೆ ಎಂಬುವುದು ಕೇವಲ ಒಂದು ಭರವಸೆ, ಆದರೆ ಇಂದು ಎಂಬುವುದು ವಾಸ್ತವ. ಈ ದಿನವನ್ನು ಉತ್ತಮಗೊಳಿಸಿ, ನಾಳೆ ತಾನಾಗಿಯೇ ಉತ್ತಮವಾಗುತ್ತದೆ.
ನಮ್ಮ ಬಗೆಗೆ 1000 ಜನ 1000 ಮಾತನಾಡಿಕೊಳ್ಳಲಿ, ಆದರೆ ನಾವು ನಡೆಯುವ ದಾರಿ ನ್ಯಾಯಯುತವಾಗಿದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ 108 ಕಷ್ಟಗಳಂತೆ, ಆದರೂ ಕೊನೆಗೆ ನಮಗೆ ಸತ್ಯ ಧರ್ಮಗಳೇ ರಕ್ಷಣೆ ನೀಡುತ್ತೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ನಿಂದನೆಗೆ ಹೆದರಿ ಯಾವತ್ತೂ ಗುರಿಯನ್ನು ಬಿಡಬೇಡಿ, ಯಾಕೆಂದರೆ ಗುರಿ ಮುಟ್ಟಿದ ನಂತರ ನಿಂದಿಸುವವರ ಮತವೂ ಬದಲಾಗುತ್ತೆ. ಯಾವ ವ್ಯಕ್ತಿ ಸುಖ ಮತ್ತು ದುಃಖದಲ್ಲಿ ಎರಡರಲ್ಲೂ ವಿಚಲಿತನಾಗುವುದಿಲ್ಲವೋ, ಎರಡರಲ್ಲೂ ಸಮಭಾವನಾಗಿರುವನು, ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗುತ್ತಾನೆ. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಇತರರ ಒಳಿತನ್ನು ಮುಲಾಜಿಲ್ಲದೆ ಗುಣಗಾನ ಮಾಡು, ಆದರೆ ಬೇರೆಯವರ ಕೆಡುಕನ್ನು ಮಾತನಾಡುವಾಗ 100 ಬಾರಿ 1000 ಬಾರಿ ಯೋಚನೆ ಮಾಡು. ಮುಖದಲ್ಲಿ ನಗು, ಹೃದಯದಲ್ಲಿ ಪ್ರೀತಿ, ಬಾಯಿಂದ ಸತ್ಯವಚನ, ಕೈಗಳಿಂದ ದಾನ ಧರ್ಮ ಇದ್ದರೆ ಶ್ರೇಷ್ಠ ಜೀವನ ಶೈಲಿಯಾಗಿದೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದನ್ನೆಲ್ಲವ ಬಂದಂತೆ ಸ್ವೀಕರಿಸು. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮವು ಅವನನ್ನು ಸುಡಲಾರಂಭಿಸುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯೋದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪಿಯೇ ತೀರುತ್ತೆ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವೆಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಸರಳತೆ ಮತ್ತು ನಮ್ಮ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ನೆನಪಿಟ್ಟುಕೋ, ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಬೇಡವಾದ ವಿಷಯಗಳಿಂದ ದೂರವಿದ್ದಷ್ಟು ಬೇಕಾದಷ್ಟು ನೆಮ್ಮದಿ ಸಿಗುತ್ತೆ. ತನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಲು ತಾನಾಗೆ ಯಾರು ಹೋರಾಟ ಮಾಡುತ್ತಾರೋ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಮ್ಮವರಲ್ಲ. ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೆ. ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದಕ್ಕೆ? ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ ಎನ್ನುವ ಮೋಹ ಏಕೆ? ಒಳ್ಳೆಯ ಕೆಲಸವು ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಗಾಗಲ್ಪಡುತ್ತೆ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಿರಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ? ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನು ಕೊಂಡೊಯ್ಯುತ್ತಾನೆ. ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನು ಕಾದು ನೋಡು. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ಕಣ್ಣಾರೆ ನೋಡು.